ಯಶವಂತಪುರದಲ್ಲಿ ಗಣಿಗಾರಿಕೆ ನಡೆಸುತ್ತಿದ್ದ ಸಂದರ್ಭದಲ್ಲಿ ಕರ್ನಾಟಕ ಮತ್ತು ಬಿಹಾರ ಮೂಲದ 8ಕ್ಕೂ ಹೆಚ್ಚು ಕಾರ್ಮಿಕರು ಬದುಕು ಕಟ್ಕೊಳ್ಳೋದಕ್ಕೆ ಹೊಟ್ಟೆಪಾಡಿಗಾಗಿ ಜೀವನ ಆರಿಸ್ಕೊಂಡು ಇಲ್ಲಿ ಬಂದಂಥ ಕಾರ್ಮಿಕರು ನಿಧನರಾಗಿದ್ದಾರೆ ಅನ್ನೋದು ಅತ್ಯಂತ ದುಃಖದ ಮತ್ತು ದುರ್ದೈವ ಸಂಗತಿ. ನಾನು ಅವರ ಕುಟುಂಬಕ್ಕೆ ಸಂತಾಪವನ್ನು ಶ್ರದ್ಧಾಂಜಲಿಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಆ ಕುಟುಂಬ ವರ್ಗದವರಿಗೆ ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ದಯಪಾಲಿಸಲಿ ಅಂಥೇಳಿ, ಭಗವಂತ ದಯಪಾಲಿಸಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ತಾನೆ, ನೀವು ತಕ್ಷಣ ಪರಿಹಾರ ಘೋಷಣೆ ಮಾಡಿ. ಅದು ನಿನ್ನೆ ಮಂಗಳೂರಿನಲ್ಲಿ ಮಳೆಯ ಸಂದರ್ಭದಲ್ಲಿ ಗೋಡೆ ಮತ್ತು ಮನೆಯ ಮಾಡು ಕುಸಿದು 3 ಜನ ನಿಧನರಾಗಿರ್ತಕ್ಕಂಥ ಕುಟುಂಬಕ್ಕೆ, ಇವತ್ತಿನ ದುರ್ಘಟನೆಯಲ್ಲಿ ನಿಧನರಾಗಿರ್ತಕ್ಕಂಥ ಕುಟುಂಬಕ್ಕೆ ಅವರಿಗೆ ತಕ್ಷಣ ಪರಿಹಾರದ ಘೋಷಣೆಯನ್ನು ಮಾಡಬೇಕು ಅಂತೇಳಿ ಆಗ್ರಹಿಸ್ತೇನೆ. ಇದರ ಜೊತೆಗೆ ಗಣಿಗಾರಿಕೆ ನಡೆಯೋ ಸಂದರ್ಭದಲ್ಲಿ ಗಣಿಗಾರಿಕೆ ಈಗಾಗಲೇ ನಿಯಮಗಳನ್ನು ರೂಪಿಸಿದೆ. ಅದೇನೋ ವೈಲೇಷನ್ ಆಗಿದೆಯಾ ಅನ್ನೋದರ ಪರಿಶೀಲನೆ ಮಾಡಬೇಕು. ಉಳಿದ ಕಡೆಗಳಲ್ಲೂ ಇಂಥ ಅನಾಹುತಗಳಾಗದಂತೆ ತಡೆಯೋದಕ್ಕೆ ಅಗತ್ಯ ಇರುವಂಥ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾನು ಆಗ್ರಹಿಸ್ತೇನೆ. ಅಕ್ರಮ ನಡೀತಾ ಇದ್ದರೆ ಬೆಂಗಳೂರಿನಲ್ಲಾದರೂ ವಿಧಾನಸೌಧದ ಕೂಗಳತೆ ದೂರದಲ್ಲಿರೋದು ಅಕ್ರಮವಾಗಿ ನಡೀತಾ ಇದೆ ಅಂದರೆ ಅಕ್ರಮಕ್ಕೆ ಕುಮ್ಮಕ್ಕಿಲ್ದಲೇ ಗಣಿಗಾರಿಕೆ ನಡೆಯೋಕ್ಕೆ ಸಾಧ್ಯ ಇಲ್ಲ. ಆಳುವವರ ಕುಮ್ಮಕ್ಕಿಲ್ಲದೆ ಅಕ್ರಮ ಇಲ್ಲಿ ನಡೆಯಲಿಕ್ಕೆ ಸಾಧ್ಯನೇ ಇಲ್ಲ. ಆಳುವವರೇ ಅಕ್ರಮವಾಗಿ ನಡೀತಿರೋ ಗಣಿಗಾರಿಕೆ ಆಗಿದ್ದರೆ ಅದರ ಹೊಣೆಯನ್ನು ಸರ್ಕಾರವೇ ಹೊತ್ಕೊಳ್ಬೇಕು. ನೀವೇ ಈ ಒಂದು ಅಮಾಯಕರ ಸಾವಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಕಾರಣರಾಗಿದ್ದೀರಿ ಅನ್ನೋಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಇನ್ನೊಂದು KPSCA ಹಗರಣ, ನಾವು ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಸಾಕಷ್ಟು ಚರ್ಚೆ ನಡೆಸಿದ್ವಿ. KPSC ಹೇಗೆ ಒಂದು ಭ್ರಷ್ಟಾಚಾರದ ಕೂಪ ಆಗಿದೆ ಅಂಥೇಳಿ. KPSCನಲ್ಲಿ ಹೇಗೆ ಹಣದ ಆಧಾರದಲ್ಲಿ, ಜಾತಿ ಆಧಾರದಲ್ಲಿ, ನಂಟಸ್ತಿಕೆಯ ಆಧಾರದಲ್ಲಿ, ಪ್ರಭಾವದ ಮೇಲೆ ಉದ್ಯೋಗ ಕೊಡಲಾಗುತ್ತೆ ಅನ್ನುವ ಮಾತನ್ನು ಹೇಳಿದ್ವಿ. ಈಗ ಇಷ್ಟೆಲ್ಲ ಎಚ್ಚರ ವಹಿಸಿದ ನಂತರವೂ ಕೂಡ ಅಕ್ರಮದ ಪರಂಪರೆ ಮುಂದುವರೆದಿರ್ತಕ್ಕಂಥದ್ದು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿರೋ ಸಂಗತಿ. ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು KPSC ಕುರಿತಾಗಿ ಕಠಿಣವಾಗಿರ್ತಕ್ಕಂಥ ನಿಲುವನ್ನು ಕೈಗೊಳ್ಳಬೇಕು ಮತ್ತು KPSC ಅಕ್ರಮದ ಕುರಿತಾಗಿ ತನಿಖೆ ನಡೆಸಲಿಕ್ಕೆ SITಯನ್ನು ರಚಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ.